ನೀವು ಅವ್ರ ಬಗ್ಗೆ ಮಾತಾಡಿ. ಅಶ್ವಥ್ ನೀವೇನ್ ಮಾಡಿದಿರ ಆಯ್ತು, ನೀವು ಮತ್ತೆ ಅದೇನು ಆಯ್ತು, ನೀವು ಮಾತಾಡಿದ್ರಿ. ಆಯ್ತು, ಯಾರಿಗೂ ಮಾತಾಡ್ಬೋದು. ಅದಕ್ಕೆ ಹೇಳಿದ ಪಾಪ ರಾಮ್ ನೋಡಿ ಏನು ಕೆಲಸ ಆಗಿಲ್ಲ. ಆಯ್ತು, ಕೆಲಸ ಮಾಡಿದ್ರೆ ಯಾರು ಮಾತಾಡುದಿಲ್ಲ, ಕೆಲಸ ಮಾಡಿದವರು ಮತ್ತೆ ಕೂತ್ಕೊಳ್ಳಿ. ಆಯ್ತು, ಈಗ ಹಾಗೆ ನೋಡ್ತಾರ ಯಾವ್ದಾರ ಅಭಿವೃದ್ಧಿ ಕೂತ್ಕೊಳ್ಳಿ ಮಾರ. ರಂಗನಾಥ್ ಇಕ್ಬಾಲ್ ಬೇಗ ಮಾತಾಡು, ಕೆಲಸ ಮಾತಾಡುದಿಲ್ಲ. ಈಗ ಮಾತಾಡಿ. ಅದಕ್ಕೆ ಅವ್ರು ಸೋತಿದ್ದು. ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಈಗ ನೀವು ಪ್ಲೀಸ್ ಕೂತ್ಕೊಳ್ಳಿ. ಆಯ್ತು, ನೋಡ್ತೀನಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಮ್ಮ. ನೀವು ಮಾತಾಡಿ. ಕಳೆದ ವರ್ಷ ಕೂತ್ಕೊಳ್ಳಿ ಅವರೇ. ಕಳೆದ ವರ್ಷ ಭಾರಿ ಮಳೆ ಆಯ್ತು ಸ್ವಾಮಿ. ಆಗ ಅಶ್ವಥ್ ನಾರಾಯಣ ಅವರು ನೀವು ಮುಖ್ಯಮಂತ್ರಿ ಆಗಿದ್ರು, ಇವರು ನಮ್ಗೆ ಉಸ್ತುವಾರಿ ಮಂತ್ರಿ ಆಗಿದ್ರು. ಹೇಳಿ, ಅವರು ಪ್ರೀತಿಯಿಂದ ನಿಮ್ಮ ಹೆಸರು ಉಲ್ಲೇಖ ಮಾಡ್ತಾರೆ. ಯಾಕೆ ಆಗ ಎದ್ದು ನಿಲ್ತೀರಿ? ಇಕ್ಬಾಲ್ ಹೇಳ್ಬಿಡಿ, ನೀವು ಫಾಸ್ಟ್ ಡೈರೆಕ್ಟ್ ಸಬ್ಜೆಕ್ಟ್ ಬನ್ನಿ. ಅಧ್ಯಕ್ಷರೇ, ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಭಾಳ ಭಾವೋದ್ವೇಗದೊಳಗಿದ್ದೀರಿ. ಅವ್ರ ಹೆಸರು ತೊಗೊಂಡು ಕೂಡ ನೀವು ಉತ್ತರ ಹೇಳಬೇಕಾಗಿಲ್ಲ. ಅವ್ರು ಏನು ವಿಷಯ ಹೇಳ್ತಾರೆ ಅದಕ್ಕೆ ಏನು ಉತ್ತರಿಸೋದಿದ್ರೆ ಅಧ್ಯಕ್ಷ ದಯಮಾಡಿ ಮಾಡಬೇಕು. ನೀವು ಪ್ರತಿಯೊಂದರಲ್ಲೂ ಅಧ್ಯಕ್ಷರ ಆದೇಶಗಳನ್ನು ಮೀರಿಬಿಟ್ರಿ ಅಂದರೆ ಸದನ ನಡೆಸೋದು ಅವ್ರಿಗೂ ತೊಂದರೆ ಆಗುತ್ತೆ, ನಮಗೂ ಅದು ಮಾತಾಡೋರಿಗೆ ತೊಂದರೆ ಆಗುತ್ತೆ. ದಯಮಾಡಿ ವಿರೋಧ ಪಕ್ಷಗಳು ಸಹಕರಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಆಯ್ತು, ಕೂತ್ಕೊಳ್ಳಿ. ಸರ್ಕಾರ ಅಲ್ಲ, ಅಶ್ವಥ್ ನಾರಾಯಣ ಅವರೇ, ಅವರು ಹಾಗೆ ಆಡಳಿತ ಪಕ್ಷದ ಸದಸ್ಯರು ನಮ್ಮವರು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಸಲ ಇಂಟರ್ವ್ಯೂ ಆಗ್ತಾರೆ. ಫಸ್ಟ್ ಮಾತಾಡೋದು ಯಾರು ಕೂಡ ಫಸ್ಟ್ ಟೈಮ್ ಶಾಸಕರ ಮಾತು ಎಲ್ಲರಿಗೂ ಮಾತಾಡುದಿಲ್ಲ. ಯಾವಾಗ್ಲೂ ನಮ್ಮ ಪ್ರತಿಪಕ್ಷದ ಸದಸ್ಯರು ಮಾತಾಡ್ತಿರ್ಬೇಕಾದ್ರೆ ಅದು ಬೇರೆ ಸಂಬಂಧಪಟ್ಟ ಮಾತಾಡಿ. ಸ್ವಾಮಿ ಅಶ್ವಥ್ ನಾರಾಯಣ ಅವರೇ, ಇಕ್ಬಾಲ್ ಮಾತಾಡಿ. ಸ್ವಾಮಿ, ಕಳೆದ ಜೂನ್ನಲ್ಲಿ 2020ರಲ್ಲಿ ಭಾರಿ ಮಳೆ ಬೀಳ್ತದೆ 5 ದಿವಸ. ಮುಂದಕ್ಕೆ ಹೋಗಿ. ಈ ರಾಷ್ಟ್ರೀಯ ಹೆದ್ದಾರಿ ಕಟ್ಟಂತ ಸಂದರ್ಭದಲ್ಲಿ ರಸ್ತೆ ಮಾಡ್ತಾರೆ. ಆ ರಸ್ತೆ ನೀರೆಲ್ಲ ಹೋಗಿ ಬಕ್ಷಿಕೆರೆಗೆ ಸೇರ್ತದೆ. ಬಕ್ಷಿಕೆರೆ ಅಂತ ಹೇಳಿದ್ರೆ ನಮ್ಮ ಪಟ್ಟಣ ವ್ಯಾಪ್ತಿಗೆ ಹೊಂದ್ಕೊಂಡಂಥ ಒಂದು ಕೆರೆ ಅದು. ಆ ಕೆರೆ ಒಡೆದೋಗ್ಬಿಟ್ಟು ಪ್ರವಾಹ ಆಗ್ತದೆ. ಇಡೀ ತಗ್ಗು ಪ್ರದೇಶದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿಯವರು, ಅಲ್ಪಸಂಖ್ಯಾತರು ಸುಮಾರು 50ರಿಂದ 60 ಸಾವಿರ ಜನ ಹುಟ್ಟಂಥ ಒಂದು ಬಟ್ಟೆ ಬಿಟ್ಟರೆ ಅವ್ರಿಗೆ ಏನೂ ಗತಿ ಇರಲ್ಲ. ಎಲ್ಲವೂ ಕೂಡ ಹೊಟ್ಟೋಗ್ತದೆ. ಒಡವೆ, ವಸ್ತ್ರ, ಪೇಪರು, ಮಕ್ಕಳ ಪುಸ್ತಕ, ಆಸ್ತಿ ಪುಸ್ತಕ ಎಲ್ಲವೂ ಕಳ್ಕೊಂಡು ಬೆಳಗ್ಗೆ ಕುಡಿಯೋಕ್ಕೆ ನೀರಿರಲ್ಲ, ಊಟ ಇಲ್ಲ, ಮಕ್ಕಳಿಗೆ ಆರಿಲ್ಲ. ಅಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ನಮ್ಮ ಬೊಮ್ಮಾಯಿ ಸಾಹೇಬರು ಭೇಟಿ ಕೊಡ್ತಾರೆ. ಅವ್ರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿನೂ ಬರ್ತಾರೆ, ಉಸ್ತುವಾರಿ ಮಂತ್ರಿನೂ ಬರ್ತಾರೆ. ಇದುವರೆಗೂ ಕೂಡ 1 ನಯಾ ಪೈಸಾ ಕ್ಷೇತ್ರಕ್ಕೆ ಏನಾದ್ರೂ ಸಹಾಯ ಮಾಡಿದರೆ, ಹುಟ್ಟಂಥ ಬಟ್ಟೆ ಬಿಟ್ಟರೆ ಅವರಿಗೆ ಬೇರೆ ಏನೂ ಸಿಕ್ಕಲಿಲ್ಲ ಸ್ವಾಮಿ. ಅವರಿಗೆ ಸತತವಾಗಿ 8 ದಿವಸ ಎಲ್ಲರೂ ಸೇರಿ, ಎಲ್ಲ ವರ್ಗ ಜನರು ಸೇರಿ ಅದೆಲ್ಲ ಕೂಡ ರೋಡು ಸ್ವತಃ ನಮ್ಮ ಸ್ವಂತ ಇದರಿಂದ ನಾವೆಲ್ಲರೂ ಕೂಡ ಕ್ಲೀನ್ ಮಾಡಿ ಅವರಿಗೆ ಜೀವ ತುಂಬುವಂಥ ಕೆಲಸ, ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ, ಅವ್ರಿಗೆ ವಿಶ್ವಾಸ ಪ್ರೀತಿ ಬರುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಆದರೆ ಇವತ್ತು ಕೂಡ ಆ ಒಂದು ಪ್ರಸ್ತಾವನೆಗಳು ಪೇಪರ್ ಆಗಿ ಉಳ್ಕೊಂಡೇ ಹೊರತು ಯಾವುದೂ ಕೂಡ ಕಾರ್ಯಗತ ಆಗಲಿಲ್ಲ. ಇದು ಇವರ ಸೇವೆ. ಇವತ್ತೇನು ಇವರೆಲ್ಲ ಮಾತಾಡ್ತಾ ಇರೋ ಸದನದಲ್ಲಿ ಸ್ವಾಮಿ, ನಿಮ್ಮ ವಿಚಾರ ಹೇಳಿ. ಈಗ ಏನಾಗಬೇಕು ಹೇಳಿ. ಈಗ ನೀವು ನಮ್ಗೆ ಇವ್ರು ಒಂದು ಸಹಾಯ
ಪ್ರತಿಯೊಬ್ಬರಿಗೂ ಪರಿಹಾರ ಕೊಟ್ಟಿದ್ದೀವಿ. ನೀವು ಕೊಡ್ಬೇಕ್ರಿ. ತಾಲೂಕು ಸುಸ್ತು ನಿಮಿಷ ಹೇಳಿ ಮುಂದೆ ಗೋಪಾಲ್ ನೀವು ಮಾತಾಡಿ ಮೊದಲೇ ಸರ್ ಮಾತಾಡ್ತಕ್ಕಂಥ ಅವಕಾಶ ಒಂದು ವರ್ಷ ಹಿಂದಿನ ಮಾತಾಡೋದು ಆಮೇಲೆ